ತಿರುತ್ತಂಗ ಅಥವಾ ತೂಪ್ಪುಲ್ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ದೀಪಪ್ರಕಾಶ ಪೆರುಮಾಳ್ ದೇವಾಲಯವು ಶ್ರೀವೈಷ್ಣವ ಸಂಪ್ರದಾಯದ ಅತ್ಯಂತ ಮಹತ್ವದ 108 ದಿವ್ಯದೇಶಗಳಲ್ಲಿ ಒಂದಾಗಿದ್ದು, ತಮಿಳುನಾಡಿನ ಕಂಚೀಪುರಂ ನಗರದ ಚಿಕ್ಕ ಕಂಚೀಪುರಂ ಪ್ರದೇಶದಲ್ಲಿ ಅಷ್ಟಭುಜ ಪೆರುಮಾಳ್ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು ದಿವ್ಯದೇಶ ಮಹಿಮೆಯ ಜೊತೆಗೆ ಶ್ರೀವೇದಾಂತ ದೇಶಿಕರ ಅವತಾರ ಸ್ಥಳವೆಂಬ ವಿಶಿಷ್ಟ ಗೌರವವನ್ನು ಹೊಂದಿದೆ. ದೇವಾಲಯದ ಸಮೀಪದಲ್ಲಿರುವ ತೂಪ್ಪುಲ್ ಎಂಬ ಪವಿತ್ರ ಪ್ರದೇಶದಲ್ಲಿಯೇ ಕ್ರಿ.ಶ. 1268ರಲ್ಲಿ ಶ್ರೀವೇದಾಂತ ದೇಶಿಕರು ಅವತರಿಸಿದರೆಂದು ಶ್ರೀವೈಷ್ಣವ ಸಂಪ್ರದಾಯವು ಗೌರವದಿಂದ ಹೇಳುತ್ತದೆ. ಅವರ ಸ್ಮರಣಾರ್ಥ ನಿರ್ಮಿಸಲಾದ ಭವ್ಯ ದೇವಾಲಯವು ಇಂದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಕಾರಣದಿಂದ ತಿರುತ್ತಂಗವು ದಿವ್ಯದೇಶ ಮಾತ್ರವಲ್ಲದೆ ಶ್ರೀವೈಷ್ಣವ ತತ್ವಶಾಸ್ತ್ರ, ವೇದಾಂತ ಹಾಗೂ ಸಂಸ್ಕೃತ ತಮಿಳು ಸಾಹಿತ್ಯದ ಪ್ರಮುಖ ಕೇಂದ್ರವಾಗಿಯೂ ಪ್ರಸಿದ್ಧವಾಗಿದೆ. ದೀಪಪ್ರಕಾಶ ಎಂಬ ನಾಮದ ಹಿಂದೆ ಅತ್ಯಂತ ಅರ್ಥಪೂರ್ಣವಾದ ಸ್ಥಳಪುರಾಣವಿದೆ. ಬ್ರಹ್ಮದೇವನು ಲೋಕಕ್ಷೇಮಕ್ಕಾಗಿ ಮಹಾಯಾಗವನ್ನು ಆರಂಭಿಸಿದಾಗ ಸರಸ್ವತಿ ದೇವಿಯ ಕೋಪದಿಂದ ಅಥವಾ ರಾಕ್ಷಸರ ದುಷ್ಟಶಕ್ತಿಯಿಂದ ಯಾಗ ನಡೆಯುತ್ತಿದ್ದ ಪ್ರದೇಶವೆಲ್ಲ ಕತ್ತಲಿನಿಂದ ಆವರಿಸಲ್ಪಟ್ಟಿತು. ಯಾಗವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಉದ್ದೇಶದಿಂದ ಅಂಧಕಾರವು ವ್ಯಾಪಿಸಿತು. ಆಗ ಭಗವಂತ ಶ್ರೀಮನ್ನಾರಾಯಣನು ಅಪಾರ ಜ್ಯೋತಿರ್ಮಯ ದೀಪಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿ ಇಡೀ ಪ್ರದೇಶವನ್ನು ಪ್ರಕಾಶಮಾನಗೊಳಿಸಿದನು. ಆ ದಿವ್ಯ ಪ್ರಕಾಶದಿಂದ ಕತ್ತಲೆ ಸಂಪೂರ್ಣ ನಿವಾರಣೆಯಾಗಿ ಬ್ರಹ್ಮದೇವನು ಯಾಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದನು. ಈ ಕಾರಣದಿಂದ ಭಗವಂತನು ದೀಪಪ್ರಕಾಶ, ದಿವ್ಯಪ್ರಕಾಶ, ವಿಳಕ್ಕೊಳಿ ಪೆರುಮಾಳ್ ಮತ್ತು ವಿಳಕ್ಕೋಲಿ ಪಾಯೇರ ಆಳ್ ಎಂಬ ನಾಮಗಳಿಂದ ಪ್ರಸಿದ್ಧನಾದನು. ಇಲ್ಲಿ ಬೆಳಕು ಕೇವಲ ಭೌತಿಕ ಜ್ಯೋತಿಯಲ್ಲ, ಅದು ಜ್ಞಾನ, ವೇದ ಸತ್ಯ, ಆತ್ಮ ಜಾಗೃತಿ, ಮೋಕ್ಷ ಮಾರ್ಗ ಹಾಗೂ ಅಜ್ಞಾನ ನಿವಾರಣೆಯ ಸಂಕೇತವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು, ವೇದಾಧ್ಯಯನ ಮಾಡುವವರು, ಸಂಶೋಧಕರು, ಗುರುಗಳು ಹಾಗೂ ಆಧ್ಯಾತ್ಮಿಕ ಸಾಧಕರು ಈ ಕ್ಷೇತ್ರದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮೂಲ ವಿಗ್ರಹವು ದಿವ್ಯಪ್ರಕಾಶರ್ ಅಥವಾ ದೀಪಪ್ರಕಾಶರ್ ಎಂಬ ನಾಮದಿಂದ ನಿಂತ ದಿವ್ಯಮಂಗಲ ರೂಪದಲ್ಲಿ ಪೂರ್ವಾಭಿಮುಖವಾಗಿ ಕಂಗೊಳಿಸುತ್ತಾನೆ. ಭಗವಂತನ ಮುಖಮಂಡಲವು ಸಾವಿರಾರು ದೀಪಗಳ ಪ್ರಕಾಶದಂತೆ ತೇಜೋಮಯವಾಗಿದ್ದು ಭಕ್ತರ ಮನಸ್ಸಿನಲ್ಲಿ ಜ್ಞಾನ ಜ್ಯೋತಿಯನ್ನು ಪ್ರಜ್ವಲಿಸುತ್ತದೆ ಎಂಬ ಭಾವನೆ ಮೂಡಿಸುತ್ತದೆ. ತಾಯಾರ್ ಶ್ರೀ ಮರಗದವಲ್ಲಿ ನಾಚ್ಚಿಯಾರ್ ಅಪಾರ ಕರುಣಾಮೂರ್ತಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಹಸಿರು ಮರಗತ ಮಣಿಯಂತೆ ಹೊಳೆಯುವ ಆಕೆಯ ದಿವ್ಯಮಂಗಲ ರೂಪದಿಂದ ಮರಗದವಲ್ಲಿ ಎಂಬ ನಾಮ ಪ್ರಸಿದ್ಧಿಯಾಗಿದೆ. ವಿವಾಹ ಪ್ರಾಪ್ತಿ, ಕುಟುಂಬ ಸೌಖ್ಯ, ವಿದ್ಯಾಭಿವೃದ್ಧಿ, ಸಂತಾನ ಭಾಗ್ಯ ಹಾಗೂ ಮನಃಶಾಂತಿಗಾಗಿ ತಾಯಾರನ್ನು ಅನೇಕ ಭಕ್ತರು ವಿಶೇಷವಾಗಿ ಆರಾಧಿಸುತ್ತಾರೆ. ಈ ಕ್ಷೇತ್ರದ ಪವಿತ್ರ ತೀರ್ಥವು ಸರಸ್ವತಿ ತೀರ್ಥವೆಂದು ಪ್ರಸಿದ್ಧವಾಗಿದ್ದು, ಜ್ಞಾನ, ವಿದ್ಯೆ ಹಾಗೂ ವಾಗ್ದೇವಿಯ ಅನುಗ್ರಹವನ್ನು ಪಡೆಯಲು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ದೇವಾಲಯದ ವಿಮಾನವು ಶ್ರೀಕರ ವಿಮಾನವೆಂದು ಪ್ರಸಿದ್ಧವಾಗಿದ್ದು, ಅದನ್ನು ದರ್ಶನ ಮಾಡುವುದರಿಂದ ಶ್ರೀಮಹಾಲಕ್ಷ್ಮಿಯ ಕೃಪೆ ಮತ್ತು ಸಕಲ ಮಂಗಳಗಳು ಲಭಿಸುತ್ತವೆ ಎಂಬ ನಂಬಿಕೆಯಿದೆ. ಸ್ಥಳ ಪುರಾಣದ ಪ್ರಕಾರ ಸರಸ್ವತಿ ದೇವಿಯೇ ಇಲ್ಲಿ ಭಗವಂತನ ದರ್ಶನ ಪಡೆದು ಆತನ ದಿವ್ಯ ಜ್ಯೋತಿಯನ್ನು ಸ್ತುತಿಸಿದಳು. ಈ ಕ್ಷೇತ್ರವು ಜ್ಞಾನ ಮತ್ತು ಭಕ್ತಿಯ ಸಮ್ಮಿಲನವನ್ನು ಸಾರುವ ಪವಿತ್ರ ಕೇಂದ್ರವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಪಲ್ಲವ, ಚೋಳ ಹಾಗೂ ವಿಜಯನಗರ ಶೈಲಿಗಳ ಸಂಯೋಜನೆಯನ್ನು ಒಳಗೊಂಡಿದೆ. ಗರ್ಭಗುಡಿ, ಅರ್ಧಮಂಟಪ, ಮಹಾಮಂಟಪ, ಪ್ರಾಕಾರಗಳು ಹಾಗೂ ಕಲ್ಲಿನ ಶಿಲ್ಪಗಳು ಪ್ರಾಚೀನ ದಕ್ಷಿಣ ಭಾರತೀಯ ದೇವಾಲಯ ವಾಸ್ತುಶೈಲಿಯ ಸೊಬಗನ್ನು ಅನಾವರಣಗೊಳಿಸುತ್ತವೆ. ದೇವಾಲಯದಲ್ಲಿ ಪ್ರತಿದಿನ ವೈಖಾನಸ ಆಗಮ ಪದ್ಧತಿಯಂತೆ ನಿತ್ಯ ಪೂಜೆ, ತಿರುವಾರಾಧನೆ, ವೇದ ಪಾರಾಯಣ, ದಿವ್ಯ ಪ್ರಬಂಧ ಪಾರಾಯಣ ಹಾಗೂ ವಿವಿಧ ಸೇವೆಗಳು ನಡೆಯುತ್ತವೆ. ವೈಕುಂಠ ಏಕಾದಶಿ, ಬ್ರಹ್ಮೋತ್ಸವ, ಗರುಡ ಸೇವೆ, ಪವಿತ್ರೋತ್ಸವ,
ಶ್ರೀ ಜಯಂತಿ ದೀಪೋತ್ಸವ ಹಾಗೂ ಶ್ರೀವೇದಾಂತ ದೇಶಿಕರ ತಿರುವವತಾರ ಉತ್ಸವಗಳು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತವೆ. ವಿಶೇಷವಾಗಿ ಶ್ರೀವೇದಾಂತ ದೇಶಿಕರ ಜನ್ಮೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಶ್ರೀವೈಷ್ಣವ ಭಕ್ತರು, ಆಚಾರ್ಯರು ಹಾಗೂ ವೇದ ಪಂಡಿತರು ಆಗಮಿಸಿ ಭವ್ಯ ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ. ಈ ಕ್ಷೇತ್ರವನ್ನು ತಿರುಮಂಗೈ ಆಳ್ವಾರ್ ತಮ್ಮ ದಿವ್ಯ ಪ್ರಬಂಧದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಕೊಂಡಾಡಿ ಮಂಗಳಾಶಾಸನ ಮಾಡಿದ್ದಾರೆ. ಅವರ ಪಾಸುರಗಳಲ್ಲಿ ಭಗವಂತನ ದಿವ್ಯ ಪ್ರಕಾಶ, ಜ್ಞಾನ ಸ್ವರೂಪ, ಕರುಣೆ ಹಾಗೂ ಭಕ್ತರ ಅಜ್ಞಾನವನ್ನು ದೂರ ಮಾಡುವ ಮಹಿಮೆಯನ್ನು ಅತಿಸುಂದರವಾಗಿ ವರ್ಣಿಸಲಾಗಿದೆ. ಕಂಚೀಪುರಂ ದಿವ್ಯದೇಶ ಯಾತ್ರೆಯಲ್ಲಿ ತಿರುತ್ತಂಗ ದರ್ಶನವು ಭಕ್ತನ ಮನಸ್ಸಿನಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಆಧ್ಯಾತ್ಮಿಕ ಅನುಭವವಾಗಿದ್ದು, ಭಗವಂತನು ತನ್ನ ದಿವ್ಯ ಪ್ರಕಾಶದಿಂದ ಅಜ್ಞಾನಾಂಧಕಾರವನ್ನು ದೂರ ಮಾಡಿ ಸತ್ಯ, ಧರ್ಮ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುವ ಪರಮ ಜ್ಯೋತಿಯಾಗಿದ್ದಾನೆ ಎಂಬ ಶಾಶ್ವತ ಸಂದೇಶವನ್ನು ಈ ಪವಿತ್ರ ದಿವ್ಯದೇಶವು ಸಾರುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.